ದಿಢೀರ್ ದುಬಾರಿ ರೈಲ್ವೆ ಪ್ರಯಾಣ ಇಂದಿನಿಂದ ಜಾರಿ ಹೊಸ ದರ. ಭಾರತೀಯ ರೈಲ್ವೆ ಪ್ರಯಾಣ ದರವನ್ನ ಅಲ್ಪ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದ್ದು ಹೊಸ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ದೀರ್ಘ ದೂರದ ಸಾಮಾನ್ಯ ರೈಲುಗಳಿಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹಾಗೂ ಎಸಿ ಮತ್ತು ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ದರ ಏರಿಕೆಯಾಗಿದೆ. ಕಳೆದ ಜುಲೈ ಬಳಿಕ 1 ವರ್ಷದಲ್ಲಿ ನಡೆಯುತ್ತಿರುವ ಎರಡನೇ ದರ ಏರಿಕೆ ಇದಾಗಿದೆ. ಆದರೆ ದಿನನಿತ್ಯ ಪ್ರಯಾಣಿಸುವ ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಉಪನಗರ ರೈಲುಗಳು, ಮಾಸಿಕ ಸೀಸನ್ ಟಿಕೆಟ್ಗಳು ಮತ್ತು 215 ಕಿಲೋಮೀಟರ್ ವರೆಗಿನ ಸಾಮಾನ್ಯ ಪ್ರಯಾಣದ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ರೈಲ್ವೆ ಇಲಾಖೆಯ ವೆಚ್ಚಗಳು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿರುವುದು ಈ ದರ ಪರಿಷ್ಕರಣೆಗೆ ಮುಖ್ಯ ಕಾರಣವಾಗಿದೆ. ವಿಶೇಷವಾಗಿ ಸಿಬ್ಬಂದಿ ವೇತನ ಮತ್ತು ಪಿಂಚಣಿ ವೆಚ್ಚಗಳು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿದ್ದು, ಪ್ರಯಾಣಿಕರ ಸುರಕ್ಷತೆ ಮತ್ತು ರೈಲ್ವೆ ವ್ಯವಸ್ಥೆಯ ಆಧುನೀಕರಣಕ್ಕಾಗಿ ಹೆಚ್ಚಿನ ಹಣದ ಅಗತ್ಯವಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ದರ ಏರಿಕೆಯಿಂದಾಗಿ 500 ಕಿಲೋಮೀಟರ್ ಪ್ರಯಾಣಿಸುವ ನಾನ್ ಎಸಿ ಪ್ರಯಾಣಿಕರಿಗೆ ಕೇವಲ 10 ರೂಪಾಯಿಯಷ್ಟು ಮಾತ್ರ ಹೆಚ್ಚುವರಿ ಹೊರೆಯಾಗಲಿದೆ. ಉದಾಹರಣೆಗೆ ದೆಹಲಿಯಿಂದ ಮುಂಬೈಗೆ ಪ್ರಯಾಣಿಸುವವರಿಗೆ ಅಂದಾಜು 28 ರೂಪಾಯಿಯಷ್ಟು ದರ ಹೆಚ್ಚಾಗಬಹುದು. ದರ ಏರಿಕೆಯ ಹೊರತಾಗಿಯೂ ಸಾಮಾನ್ಯ ಜನರಿಗೆ ರೈಲು ಪ್ರಯಾಣವು ಕೈಗೆಟುಕುವ ದರದಲ್ಲಿರಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಬರುವ 2026ರ ಮಾರ್ಚ್ ಅಂತ್ಯದ ವೇಳೆಗೆ ಈ ಮೂಲಕ ಸುಮಾರು 600 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುವ ಗುರಿಯನ್ನು ರೈಲ್ವೆ ಇಲಾಖೆ ಹೊಂದಿದೆ. ಕೇವಲ ಪ್ರಯಾಣಿಕರ ದರವನ್ನೇ ನಂಬಿಕೊಳ್ಳದೆ ಸರಕು ಸಾಗಣೆಯ ಮೂಲಕ ಹೆಚ್ಚಿನ ಲಾಭ ಗಳಿಸಿ ಆರ್ಥಿಕ ಅಂತರವನ್ನು ಸರಿದೂಗಿಸಲು ಇಲಾಖೆ ಪ್ರಯತ್ನಿಸುತ್ತಿದೆ.